ನಮಸ್ಕಾರ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಅಡುಗೆ ಪಡವಲಕಾಯಿ ಕೂಟು. ಒಳ್ಳೆ ಉದ್ದ ಹಾವಿನಂತೆ ಇರುವ ಪಡವಲಕಾಯಿ ತೆಗೆದುಕೊಂಡಿದ್ದೇನೆ. ಚಿಕ್ಕ ಪಡವಲಕಾಯಲ್ಲೂ ಇದೇ ರೆಸಿಪಿ ಮಾಡಬಹುದು. 2 ಹಿಡಿಯಷ್ಟು ತೊಗರಿಬೇಳೆಯನ್ನು ತೆಗೆದುಕೊಳ್ಳಿ. ತೊಗರಿಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇಲ್ಲಿ ತೆಗೆದುಕೊಂಡ ಪಡವಲಕಾಯಿ ತುಂಬ ಎಳೆಯದಾದ ಪಡವಲಕಾಯಿ. ಕಟ್ ಮಾಡಿ ನೋಡಿದಾಗ ತುಂಬ ಎಳೆದಾಗಿತ್ತು. ಹಾಗೆ ಬೀಜವನ್ನು ತೆಗಿತಾ ಇಲ್ಲ. ಮಧ್ಯದಲ್ಲಿ ಒಂದು ಕಟ್ ಮಾಡಿ ಈ ಥರ ಕಟ್ ಮಾಡಿಕೊಳ್ಬೇಕು. ಕೂಟಿಗೆ ಪಡವಲಕಾಯಿಯನ್ನು ಈ ಥರ ಕಟ್ ಮಾಡಿಕೊಳ್ಬೇಕು. ಒಂದು ದೊಡ್ಡ ಪಡವಲಕಾಯಿಯಲ್ಲಿ ಇಷ್ಟು ಪೀಸ್ಗಳು ಆಗ್ತಾ ಇವೆ. ಪಡವಲಕಾಯಿ ಬೆಳೆದಿದ್ದರೆ ಬೀಜವನ್ನು ತೆಗೆದುಕೊಳ್ಳಿ. ಪಡವಲಕಾಯಿ ಒಂದು ಬೇಗ ಬೇಯುವ ತರಕಾರಿ. ಮಂಗಳೂರು ಭಾಗಗಳಲ್ಲಿ ಈ ಥರದ ನಾಟಿ ಪಡವಲಕಾಯಿ ಸಿಗ್ತದೆ. ಹೆಚ್ಚಿನ ಕಡೆಗಳಲ್ಲಿ ಚಿಕ್ಕ ಪಡವಲಕಾಯಿ ಸಿಗ್ತದೆ. ನೋಡಿ ಫ್ರೆಂಡ್ಸ್, ಪಡವಲಕಾಯಿ ಕಟ್ ಮಾಡಿ ಆಯಿತು. ಇನ್ನು ಇದನ್ನು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು. ಕಟ್ ಮಾಡಿದ ಪಡವಲಕಾಯಿಗೆ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಬೇಯಲಿಕ್ಕೆ ಇಟ್ಟಾಗಿದೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಮೊದಲಿಗೆ ಗ್ಯಾಸ್ ಹೈ ಫ್ಲೇಮಲ್ಲಿ ಇರಲಿ. ಕುದಿ ಬಂದ ಮೇಲೆ ಸಿಮ್ಮಲ್ಲಿ ಇಡಿ. ನೋಡಿ, ಬೇಗನೆ ಬೆಂದುಬಿಟ್ಟಿದೆ. ಈಗ ಬೆಂದ ಪಡವಲಕಾಯಿಗೆ ತೊಗರಿಬೇಳೆ ಸೇರಿಸಿ ಆಯಿತು. ಇನ್ನು ಇದನ್ನು ಸ್ವಲ್ಪ ಕುದಿಸಿ ಒಗ್ಗರಣೆಯನ್ನು ಹಾಕ್ಕೊಳ್ಳುವಂಥದ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಳ್ಳೆ ಪರಿಮಳ ಬರ್ತಾ ಇದೆ. ಪಡವಲಕಾಯಿಯ ಪರಿಮಳ. ಕೂಟನ್ನು ಸ್ವಲ್ಪ ದಪ್ಪವಾಗಿ ಮಾಡಿಕೊಳ್ಬೇಕು. ಇದು ಅನ್ನಕ್ಕೆ, ಚಪಾತಿಗೆ ಎಲ್ಲ ಚೆನ್ನಾಗಿರ್ತದೆ. 1 ಸ್ಪೂನಷ್ಟು ಅರಶಿನ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಅರಶಿನ ಪುಡಿ ಹಾಕಿ ಆಗಿದೆ. ಹೀಗೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಿ ಆಮೇಲೆ ಒಗ್ಗರಣೆಯನ್ನು ಹಾಕ್ಕೊಳ್ಳುವಂಥದ್ದು. ಇಂಗು ಬೇಕಿದ್ದರೆ ಇದಕ್ಕೆ ಹಾಕಬಹುದು, ಇಲ್ಲ ಅಂದರೆ ಒಗ್ಗರಣೆಗೆ ಹಾಕ್ಕೊಳ್ಬಹುದು. ನಾನು ಇವತ್ತು ಒಗ್ಗರಣೆಗೆ ಇಂಗನ್ನು ಹಾಕ್ಕೊಳ್ತೇನೆ. ನೋಡಿ ಫ್ರೆಂಡ್ಸ್, ಕೂಟು ಕುದೀತಾ ಇದೆ. ಈ ಥರ ಚೆನ್ನಾಗಿ ಕುದಿಬೇಕು. ತೊಗರಿಬೇಳೆ ಚೆನ್ನಾಗಿ ಬೆಂದಿರಬೇಕು, ಆಗ ಕೂಟು ಗಟ್ಟಿಯಾಗಿ ಬರ್ತದೆ. ಈಗ 2 ಮುಷ್ಟಿಯಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ನೀವು ಅಕ್ಷತಾ ಕೆ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಕೂಟು ಚೆನ್ನಾಗಿ ಕುದಿದಿದೆ. ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು ಮತ್ತು ಒಗ್ಗರಣೆಗೆ ಇಟ್ಟು ಒಗ್ಗರಣೆಗೆ 2 ಸ್ಪೂನ್ನಷ್ಟು ಎಣ್ಣೆ ಮತ್ತು ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಸಾಸಿವೆ ಹಾಕಿ ಆಯಿತು. ಈಗ ಒಗ್ಗರಣೆಗೆ ಇಂಗನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ VLT ಇಂಗನ್ನು ಉಪಯೋಗಿಸಿದ್ದೇನೆ. ಒಳ್ಳೆ ಪರಿಮಳ ಇರುವ ಇಂಗನ್ನು ಹಾಕ್ಕೊಳ್ಳಿ. ವಿಡಿಯೋವನ್ನು ಗಮನವಿಟ್ಟು ನೋಡಿ, ಆಗ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಕರೆಕ್ಟಾಗಿ ಗೊತ್ತಾಗ್ತದೆ. 1 ಟೀ ಸ್ಪೂನ್ನಷ್ಟು ಇಂಗನ್ನು ಹಾಕ್ಕೊಳ್ಳಿ. ಪುಡಿ ಅಂದರೆ ಚಮಚದಲ್ಲಿ ಮೆಷರ್ ಮಾಡಿ ಹಾಕ್ಕೊಳ್ಬಹುದು. ಮುದ್ದೆ ಇಂಗಾದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಸದ್ದು ಸ್ಟಾರ್ಟ್ ಆದಾಗ ಮೆಣಸು, ಜೀರಿಗೆ ಮತ್ತು ಹಸಿಮೆಣಸು ಹಾಕ್ತಿದ್ರೆ ಹಸಿಮೆಣಸು. ಇಲ್ಲಿ ನಾನು ಗಾಂಧಾರಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಜಜ್ಜಿ ಹಾಕ್ಕೊಂಡಿದ್ದೇನೆ.
ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಒಗ್ಗರಣೆ ಆಲ್ಮೋಸ್ಟ್ ರೆಡಿಯಾಗಿದೆ. ಒಳ್ಳೆ ಪರಿಮಳ ಬರ್ತಾ ಇದೆ. ಇನ್ನು ಒಗ್ಗರಣೆಯನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಬಹುದು. ಇದನ್ನು ಕೂಟಿಗೆ ಹಾಕ್ಕೊಳ್ಳುವಂಥದ್ದು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆಯಿಂದ ಸ್ವಲ್ಪ ನಿಂಬೆ ರಸವನ್ನು ಸೇರಿಸ್ಕೊಂಡ್ರೆ ರುಚಿಯಾದ ಕೂಟು ಸಿದ್ಧವಾಗ್ತದೆ. ಒಗ್ಗರಣೆ ಹಾಕಿದ ತಕ್ಷಣ ಒಮ್ಮೆ ಮುಚ್ಚಳ ಮುಚ್ಚಿ ಇಡಿ. ಆಮೇಲೆ ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡಿಕೊಳ್ಬೇಕು. ಈಗ ರುಚಿಯಾದ ಕೂಟು ಸಿದ್ಧವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.